ಹಲೋ ಫ್ರೆಂಡ್ಸ್, ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹಿಂದೆ ಅರ್ಧ ಬಿಟ್ಟ ನಿಮ್ಮ ಮೊದಲನೆಯ ಅಧ್ಯಾಯ ಯಾವುದು? ದಿ ಎನ್ಚಾಂಟೆಡ್ ಪೂಲ್. ಈ ಅಧ್ಯಾಯದ ಪ್ರಶ್ನೆ ಉತ್ತರಗಳ ಭಾಗ 2 ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಹಿಂದಿನ ವಿಡಿಯೋದಲ್ಲಿ ನೀವು ಇಲ್ಲಿಯವರೆಗೆ ಕಲ್ತಿದ್ರಿ. ಎಲ್ಲಿವರೆಗೂ ಅಂದರೆ, ನೀವು ಈ ಟೇಬಲ್ನಲ್ಲಿ ಕೊಟ್ಟ ಶಬ್ದಗಳನ್ನು ಬಿ ಟೇಬಲ್ನಲ್ಲಿ ಇರುವ ಶಬ್ದಗಳ ಜೊತೆ ಹೋಲಿಸಬೇಕಾಗಿತ್ತು. ದಿ ಪವರ್ ಬಿಹೈಂಡ್ ದಿ ಸನ್ ಅಂದರೆ ಗಾಡ್. ಈ ಥರ ನೀವು ಈ ಶಬ್ದಗಳನ್ನು ಹೋಲಿಸಿ ಬರಿತಾ ಇದ್ರಿ. ಫಾಸ್ಟರ್ ದ್ಯಾನ್ ವಿಂಡ್, ಮೈಂಡ್, ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್, ಹ್ಯಾಪಿನೆಸ್. ಇಷ್ಟಕ್ಕೆ ನಿಮ್ಮ ಈ ಚಾಪ್ಟರ್ನ ಈ ಒಂದು ಭಾಗ ಪ್ರಶ್ನೆಗಳು ಮುಗೀತು. ಆಫ್ಟರ್ ಮ್ಯಾಚಿಂಗ್ ಫ್ರೇಮ್ ಅಪ್ರೋಪ್ರಿಯೇಟ್ ಸೆಂಟೆನ್ಸಸ್ ಅಂತ ಕೇಳ್ತಾ ಇದ್ದಾರೆ. ಈ ಥರ ನೀವು ಈ ಶಬ್ದಗಳನ್ನು ಮ್ಯಾಚಿಂಗ್ ಮಾಡಿದ ಮೇಲೆ ಫ್ರೇಮ್ ಅಪ್ರೋಪ್ರಿಯೇಟ್ ಸೆಂಟೆನ್ಸಸ್, ವಾಕ್ಯಗಳ ರಚನೆಯನ್ನು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹೇಗೆ ನೀವು ವಾಕ್ಯಗಳ ರಚನೆ ಮಾಡ್ತೀರಾ? ಮೈಂಡ್ ಈಸ್ ಇಮ್ಯಾಜಿನ್ಡ್ ಟು ಬಿ ಫಾಸ್ಟರ್ ದ್ಯಾನ್ ವಿಂಡ್ ಅಂತ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ ನಿಮಗೆ. ಇದೇ ಥರ ನೀವು ವಾಕ್ಯಗಳನ್ನು ಮಾಡಿದರೆ ದಿ ಮದರ್ ಈಸ್ ಮೋರ್ ನೋಬಲಿ ಸಸ್ಟೈನಿಂಗ್ ದ್ಯಾನ್ ದಿ ಅರ್ತ್ ಅಂತ ಒಂದು ಬರಿತೀರಾ. ಇದು ಪಾಠದಲ್ಲಿರುವ ಒಂದು ವಾಕ್ಯ. ದಿ ಮದರ್ ಈಸ್ ಮೋರ್ ನೋಬಲಿ ಸಸ್ಟೈನಬಲ್, ಸಸ್ಟೈನಿಂಗ್, SUSTAINING, sustaining, than the earth ಅಂತ ಉತ್ತರ ಬರೀತೀರಾ. ಮುಂದೆ ಲರ್ನಿಂಗ್ ಈಸ್ ಅ ಫ್ರೆಂಡ್ ಆಫ್ ಅ ಟ್ರಾವೆಲರ್. LEARNING, ಲರ್ನಿಂಗ್ ಈಸ್ ಅ ಗುಡ್ ಫ್ರೆಂಡ್, FRIEND, ಫ್ರೆಂಡ್ ಆಫ್ ಅ ಟ್ರಾವೆಲರ್ ಅಂತ ಉತ್ತರ ಬರೀತೀರಾ. ಮುಂದೆ ದಿ ಪವರ್ ಆಫ್ ಗಾಡ್ ಮೇಕ್ಸ್ ದಿ ಸನ್ ಶೈನ್ ಎವ್ರಿ ಡೇ. ದಿ ಪವರ್ ಆಫ್ ಗಾಡ್ ಮೇಕ್ಸ್ ದಿ ಸನ್ ಶೈನ್ ಎವ್ರಿ ಡೇ ಅಂತ ಬರೀತೀರಾ. ಹ್ಯಾಪಿನೆಸ್ ಈಸ್ ದಿ ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್ ಅಂತ ಒಂದು ಉದಾಹರಣೆಯನ್ನು ಬರೀತೀರಾ. ಹೀಗೆ ನಿಮ್ಮ ಈ ವಾಕ್ಯಗಳ ರಚನೆಯನ್ನ ಮಾಡ್ತೀರಾ. ಮುಂದಿನ ಪ್ರಶ್ನೆ, look at the underlined words in the given sentences and see how prefixes are added. ಇಲ್ಲಿ ಅಂಡರ್ಲೈನ್ ಮಾಡಿರುವ ಶಬ್ದಗಳಲ್ಲಿ ಪ್ರಿಫಿಕ್ಸ್, ಇಲ್ಲಿ ಕಾನ್ಶಿಯಸ್ ಅನ್ನೋ ಶಬ್ದಕ್ಕೆ ಅನ್ಕಾನ್ಶಿಯಸ್ ಅಂತ ಬರೆದಿದ್ದಾರೆ. ಅಂದ್ರೆ ಒಂದು ಪ್ರಿಫಿಕ್ಸ್ ಅನ್ ಅನ್ನೋ ಒಂದು ಪ್ರಿಫಿಕ್ಸ್ ಅನ್ನ ಆಡ್ ಮಾಡಿದ್ದಾರೆ, ಕೂಡಿಸಿದ್ದಾರೆ. ಇನ್ವಿಸಿಬಲ್ ಶಬ್ದದಲ್ಲಿ ಇನ್ ಅನ್ನೋ ಒಂದು ಶಬ್ದವನ್ನ ಪ್ರಿಫಿಕ್ಸ್ ಆಗಿ ಉಪಯೋಗ ಮಾಡಿದ್ದಾರೆ. ಪಾರ್ಶಾಲಿಟಿ ಅನ್ನೋ ಶಬ್ದಕ್ಕೆ ಇಮ್ ಅನ್ನೋ ಒಂದು ಪ್ರಿಫಿಕ್ಸ್ ನ ಹಾಕಿ ಇಂಪಾರ್ಶಾಲಿಟಿ ಅನ್ನೋ ಒಂದು ಹೊಸ ಶಬ್ದದ ರಚನೆ ಮಾಡ್ತಾರೆ. ವಿ ಕ್ಯಾನ್ ಪರ್ಫಾರ್ಮ್ ದಿ ಅಪೋಸಿಟ್. We can form the opposite by adding prefixes to words. Now replace the underlined words with an appropriate word beginning with un, in or in. Not happy ಅನ್ನೋದನ್ನ ನಾವು ಅನ್ಹ್ಯಾಪಿ ಅಂತ ಮಾಡ್ಬೋದು. ನಾಟ್ ಅನ್ನ ತೆಗೆದು ಇವನ್ ಬರೆದ್ರೆ ಅನ್ಹ್ಯಾಪಿ ಅಂತ ಆಗುತ್ತೆ. ನಾಟ್ ಪಾಸಿಬಲ್ ಅನ್ನೋದನ್ನ ಇಂಪಾಸಿಬಲ್ ಅಂತ ಬರಿಬೋದು. ಅದೇ ಥರ ನಾಟ್ ವೆಲ್ ಅನ್ನೋ ಈ ಶಬ್ದವನ್ನ ಅನ್ವೆಲ್ ಅಂತ ಬರಿಬೋದು. ಇಟ್ ಈಸ್ ನಾಟ್ ವೈಸ್ ಅಂದರೆ ಅನ್ವೈಸ್ ಅಂತ ಬರಿತೀರಾ. ದಿ ಆಫೀಸರ್ ಡಿಸ್ಮಿಸ್ಡ್ ದಿ ಕ್ಲರ್ಕ್ ಬಿಕಾಸ್ ಹಿ ವಾಸ್ ನಾಟ್ ಕಾಂಪಿಟೆಂಟ್. ಇದನ್ನ ನೀವು ಹೇಗೆ ಬರಿತೀರಾ? ಯಾವ ಒಂದು ಶಬ್ದವನ್ನ ನೀವು ಇಲ್ಲಿ ಒಂದು ವಿರುದ್ಧ ಪದ ಮಾಡ್ತೀರಾ? ಇನ್ಕಾಂಪಿಟೆಂಟ್, IN ಅನ್ನೋ ಒಂದು ಪ್ರಿಫಿಕ್ಸ್
ಶಬ್ದವನ್ನ ಬಳಸ್ತೀರಾ. ನಾಟ್ ಅನ್ನ ತೆಗೆದು ಇನ್ಕಾಂಪಿಟೆಂಟ್ ಅಂತ ಬರಿತೀರಾ. ನಾಟ್ ಮಾರ್ಟಲ್ ಅನ್ನೋದನ್ನ ನೀವು ಇಮ್ಮಾರ್ಟಲ್ ಅಂತ ಬರಿತೀರಾ. ಐ ಎಮ್ ಅನ್ನೋ ಒಂದು ಪ್ರಿಫಿಕ್ಸ್ನ ಉಪಯೋಗ ಮಾಡಿ ಇಮ್ಮಾರ್ಟಲ್ ಅಂತ ಬರಿತೀರಾ. ಲಿಸನ್ ಆ್ಯಂಡ್ ಸ್ಪೀಕ್. Here are some sentences from the text. Listen to them being read aloud by your teacher. Notice the voice variation. Teacher's voice rises and falls whenever there is a pause, either at the end of the sentence or in the middle. Rise and fall of the voice in speaking is called intonation. ಸೊ ನಾನಿವಾಗ ಈ ವಾಕ್ಯಗಳನ್ನು ಓದಬೇಕಾದ್ರೆ ನಾನು ಓದುವ ಒಂದು ರೀತಿಯನ್ನು ನೀವು ಗಮನ ಕೊಟ್ಟು ಕೇಳಿ. ಇಲ್ಲಿ ಒಂದಿಷ್ಟು ಶಬ್ದಗಳನ್ನು ಹೇಳಬೇಕಾದ್ರೆ ನನ್ನ ಧ್ವನಿ ಏರುತ್ತೆ, ಎತ್ತರ ಆಗುತ್ತೆ, ದೊಡ್ಡದಾಗತ್ತೆ. ಇನ್ನೊಂದು ಸ್ವಲ್ಪ ಶಬ್ದಗಳನ್ನು ವಾಕ್ಯಗಳನ್ನು ಓದಬೇಕಾದ್ರೆ ಧ್ವನಿ ಕೆಳಗೆ ಬರುತ್ತೆ. ಅದನ್ನು ನೀವು ಗಮನ ಕೊಟ್ಟು ಕೇಳಿ. ಮೊದಲ ವಾಕ್ಯ ಏನಿದೆ, ನಾರ್ಮಲ್ ಆಗಿ ಓದಿದ್ರೆ ವೆನ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಲಾಂಗ್ ಟೈಮ್, ಇದಿಷ್ಟರ ಸೆಂಟ್ ಸಹದೇವ ಟು ಸಿ ವಾಟ್ ದಿ ಮ್ಯಾಟರ್ ವಾಸ್ ಅಂತ ನೀವು ಸುಮ್ಮನೆ ಹಂಗೆ ರೋಬೋಟ್ ಓದಿರೋ ಥರ ಓದ್ಬೋದು. ಆದರೆ ಈ ವಾಕ್ಯಗಳಿಗೆ ನೀವು ಓದಬೇಕಾದ್ರೆ ಒಂದು ಭಾವನೆಗಳನ್ನು ಕೊಡ್ಸೋಕೆ ಅಲ್ಲಿ ಇರೋ ಭಾವನೆಗಳ ಪ್ರಕಾರ ನಿಮ್ಮ ಧ್ವನಿ ಎತ್ತರ ಆಗುತ್ತೆ ಅಥವಾ ಸಣ್ಣ ಆಗುತ್ತೆ, ಧ್ವನಿ ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ. ಅದನ್ನ ಇವಾಗ ಒಂದ್ಸರ್ತಿ ಅದೇ ಮೊದಲನೇ ಸೆಂಟೆನ್ಸಸ್ನ ನಾನು ಭಾವನೆಗಳನ್ನ ಸೇರಿಸಿ ಓದೋದನ್ನ ಗಮನ ಕೊಟ್ಟು ಕೇಳಿ. ವೆನ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಅ ಲಾಂಗ್ ಟೈಮ್, ಇದಿಷ್ಟರ ಸೆಂಟ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್ ಅಂತ ಬರಿತೀರಾ, ಓದ್ತೀರಾ. ಇಲ್ಲಿ ಚಿಹ್ನೆಗಳನ್ನ ಕೊಟ್ಟಿದ್ದಾರೆ ನೋಡಿ. ಹೀಗೆ ಮೇಲೆ ಹೋಗೋ ಚಿಹ್ನೆ ಇದ್ರೆ ಅಲ್ಲಿ ಧ್ವನಿಗಳನ್ನ ಎತ್ತರ ಮಾಡಬೇಕು, ಕೆಳಗೆ ಬರುವ ಚಿಹ್ನೆ ಇದ್ರೆ ಧ್ವನಿಗಳನ್ನ ಕೆಳಗೆ ಮಾಡಿ ಓದ್ತೀರಾ. ಅದೇ ತರ ಎರಡನೇ ಸೆಂಟೆನ್ಸ್ ನೀವು ಓದಿದ್ರೆ, ದಿ ಇನ್ವಿಸಿಬಲ್ ಬೀಯಿಂಗ್ ಲಾಫ್ಟ್ ಇನ್ ಸ್ಕಾರ್ನ್ ಅಂಡ್ ಸೆಡ್ ಯುವರ್ ಅರೋಸ್ ಕಾಂಟ್ ಟಚ್ ಮೀ. ಮೂರನೇ ವಾಕ್ಯ, ವಾಟ್ ಈಸ್ ದ್ಯಾಟ್? ಬೈ ಗಿವಿಂಗ್ ಅಪ್ ವೇಜ್ ಮ್ಯಾನ್ ಬಿಕಮ್ಸ್ ವೆಲ್ದಿ ಅಂತ ಓದ್ತೀರಾ. ನಾಲ್ಕನೆಯ ವಾಕ್ಯ, ವಾಟ್ ಮೇಕ್ಸ್ ದಿ ಸನ್ ಶೈನ್ ಎವ್ರಿ ಡೇ ಅಂತ ಓದ್ತೀರಾ. ಐದನೆಯ ವಾಕ್ಯವನ್ನ, ಮೇ ದಿ ಕ್ಲೌಡ್ ಕಾಂಪ್ಲೆಕ್ಷನ್ಡ್, ಲೋಟಸ್ ಐಡ್, ಬ್ರಾಡ್ ಚೆಸ್ಟೆಡ್, ಲಾಂಗ್ ಆರ್ಮ್ಡ್ ನಕುಲ ಲೈಯಿಂಗ್ ಲೈಕ್ ಅ ಫಾಲನ್ ಎಬೋನಿ ಟ್ರೀ ಅರೈಸ್ ಅಂತ ಓದ್ತೀರಾ. ಹೀಗೆ ನೀವು ಈ ಎಲ್ಲ ವಾಕ್ಯಗಳನ್ನು ಓದೋದಕ್ಕೆ ಪ್ರಯತ್ನ ಮಾಡಿ. ಸ್ಪೀಕ್ ವೆಲ್ ನಲ್ಲಿ ಹಿಯರ್ ಈಸ್ ಅ ಕಾನ್ವರ್ಸೇಷನ್ ಬಿಟ್ವೀನ್ ಸಿಂಧು ಆ್ಯಂಡ್ ಬಿಂದು. ಲಿಸನ್ ಟು ಯುವರ್ ಟೀಚರ್ ಆ್ಯಂಡ್ ಪ್ರಾಕ್ಟಿಸ್ ದಿ ಕಾನ್ವರ್ಸೇಷನ್ ಚೇಂಜಿಂಗ್ ರೋಲ್ಸ್. ಸಿಂಧು, ಬಿಂದು, ದೇರ್ ಈಸ್ ಅ ಟ್ಯಾಲೆಂಟ್ ಶೋ ಆನ್ ಸಂಡೇ, ಕ್ಯಾನ್ ವಿ ಪಾರ್ಟಿಸಿಪೇಟ್ ಇನ್ ಇಟ್? ಬಿಂದು, no thanks, I don't want to. Sindhu, oh, come on. You sing well, don't you? Bindu, perhaps you can sing, but I can't. Sindhu says, okay, can you dance at least? Bindu, of course I can. Anyway, I am in no mood to dance right now. Sindhu says, it doesn't matter. Shall we register our names with the teacher? Bindu says, oh, that we shall. Task number 1. Note how speakers use contracted forms like can't, don't. Make a list of contracted form of words. When, then use them in short oral conversation. ಕಾಂಟ್ರಾಕ್ಟೆಡ್ ಫಾರ್ಮ್ಸ್ ಅಂದರೆ ಮುಂಚೆನೂ ಕಲ್ತಿದ್ರೆ ಇವಾಗ ಇನ್ನೊಂದು ಸರ್ತಿ ಹೇಳ್ತೀನಿ. ಕಾಂಟ್ ಅನ್ನೋದು ಕ್ಯಾನ್, ನಾಟ್ ಅನ್ನೋ ಶಬ್ದದ ಶಾರ್ಟ್ ಫಾರ್ಮ್ ಆಗಿರುತ್ತೆ. ಕಾಂಟ್ರಾಕ್ಟೆಡ್ ಫಾರ್ಮ್ ಡೋಂಟ್ ಅಂದರೆ ಡು ನಾಟ್ ಅನ್ನೋ
ಎರಡು ಶಬ್ದಗಳ ಒಂದು ಶಾರ್ಟ್ ಫಾರ್ಮ್ ಡೋಂಟ್ ಆಗಿರುತ್ತೆ. ಇದೇ ಥರ ಹ್ಯಾವಂಟ್, ಐ ವುಡ್, ಐ ಆಮ್, ವುಡಂಟ್, ಕುಡಂಟ್, ಶುಡಂಟ್, ಮೈಟ್ ಹ್ಯಾವ್, ವಿ ಹ್ಯಾವ್, ಈ ಥರ ತುಂಬಾನೇ ಶಬ್ದಗಳಿದ್ದಾವೆ. ಇವುಗಳ ನೀವು ಕಾಂಟ್ರಾಕ್ಟೆಡ್ ಫಾರ್ಮ್ನ ಬರಿಬೇಕಂದ್ರೆ ಐ ಆಮ್ ನ ನೀವು ಐ ಆಮ್ ಅಂತ ಹೀಗೆ ಬರಿತೀರಾ. ವಿ ಹ್ಯಾವ್ ಅನ್ನುವ ಈ ಶಬ್ದವನ್ನ ವಿ ಹ್ಯಾವ್ ಅಂತ ಬರಿತೀರಾ. WOULD, ವುಡ್ ನಾಟ್ ಅನ್ನೋದನ್ನ ನೀವು WOULDNT ಅಂತ ಹೀಗೆ ಬರಿತೀರಾ. ಇವುಗಳನ್ನ ಕಾಂಟ್ರಾಕ್ಟೆಡ್ ಫಾರ್ಮ್ಸ್ ಅಂತಾರೆ. ಈ ಥರ ಹ್ಯಾವಂಟ್, ಕುಡಂಟ್, ಶುಡಂಟ್ ಈ ಥರದ ಶಬ್ದಗಳ ಒಂದು ಪಟ್ಟಿಯನ್ನ ಮಾಡಿ. ಮುಂದೆ ರೀಡ್ ಆ್ಯಂಡ್ ರಿಸ್ಪಾಂಡ್ ಸೆಕ್ಷನ್ನಲ್ಲಿ ಒಂದು ಪ್ರಶ್ನೆ. ರೀಡ್ ಆ್ಯಂಡ್ ರಿಸ್ಪಾಂಡ್ ಏನಿದೆ? ಟಾಸ್ಕ್ 1. Read the following newspaper clipping carefully. Answer the questions that follow. Check your answers with those of your friends. ಕೆಳಗೆ ಕೊಟ್ಟಿರುವ ಈ ಒಂದು ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ನ ನೀವು ಸರಿಯಾಗಿ ಓದಿ ಕೆಳಗಿರೋ ಪ್ರಶ್ನೆಗಳಿಗೆ ಉತ್ತರ ಬರೀರಿ ಅಂತ ಹೇಳ್ತಾ ಇದ್ದಾರೆ. ವಿಡಿಯೋನ ಪಾಸ್ ಮಾಡಿ ಈ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ ಅಂದರೆ ನ್ಯೂಸ್ ಪೇಪರ್ನಿಂದ ತೆಗೆಯಲಾದ ಒಂದು ಆರ್ಟಿಕಲ್ ಇದೆ, ಇದನ್ನ ಓದಿ. ಅಟೆನ್ಷನ್ ಮೊಬೈಲ್ ಕಸ್ಟಮರ್ಸ್. Customers applying for new mobile connection are mandatorily required to comply with the following Government of India licensing guidelines from November 9, 2012. Please ensure that you get a sealed SIM card from the POS, point of sale. POS ಅಂದ್ರೆ point of sale. ನ್ಯೂ ಕಸ್ಟಮರ್ಸ್ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4 ಅಂತ ಬರೆದು ಕೆಳಗೆ ಇಂಪಾರ್ಟೆಂಟ್ ನೋಟಿಸ್ ಅಂತ ಒಂದನ್ನು ಬರೆದಿದ್ದಾರೆ. ಇವುಗಳನ್ನು ಸರಿಯಾಗಿ ಓದಿ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಒಂದು 5 ನಿಮಿಷ ಪಾಸ್ ಮಾಡಿ ನೀವು ಇವುಗಳಿಗೆ ಉತ್ತರಗಳನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಮೊದಲನೇ ಪ್ರಶ್ನೆ, ಹೂ ಹ್ಯಾಸ್ ಇಶ್ಯೂಡ್ ದೀಸ್ ಗೈಡ್ಲೈನ್ಸ್? Government of India issued these guidelines. ಎರಡನೇ ಪ್ರಶ್ನೆ, when did these guidelines come to effect? November 9th, 2012. ಮೂರನೇ ಪ್ರಶ್ನೆ, what is the full form of CAF? CAF means Customer Application Form. How many connections can a customer hold in a single name? Not more than 9 connections. ಐದನೇ ಪ್ರಶ್ನೆ, ನೇಮ್ ಸಮ್ ಆಫ್ ದಿ ಒರಿಜಿನಲ್ ಪ್ರೂಫ್ಸ್ ಆಫ್ ಐಡೆಂಟಿಟಿ ಯಾವ್ಯಾವು? ಒರಿಜಿನಲ್ ಪ್ರೂಫ್ ಆಫ್ ಐಡೆಂಟಿಟಿ ಯಾವ್ಯಾವ ಇರ್ತವೆ? ಆಧಾರ್ ಕಾರ್ಡ್, ಎಲೆಕ್ಷನ್ ಕಾರ್ಡ್, ರೇಷನ್ ಕಾರ್ಡ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಸ್ಪೆಷಲ್ ಐಡೆಂಟಿಫಿಕೇಶನ್ ಕಾರ್ಡ್ಸ್. ಅಂದರೆ ಗೌರ್ಮೆಂಟ್ ಸರ್ವಿಸ್ನಲ್ಲಿರೋರಿಗೆ ಒಂದಿಷ್ಟು ID ಕಾರ್ಡ್ಗಳನ್ನು ಕೊಟ್ಟಿರ್ತಾರೆ. ದೀಸ್ ಗೈಡ್ಲೈನ್ಸ್ ಆರ್ ಅಪ್ಲಿಕೇಬಲ್ ಟು ನ್ಯೂ ಕಸ್ಟಮರ್ಸ್. Task 2. Read the given story and answer the questions that follow. Once Akbar and his minister Birbal were walking in the palace garden. The king saw a huge flock of crows flying around. He wondered who could ever count the number of crows in the city. He immediately ordered his men to count the crows. The king's men went all parts of the city to count the crows. They counted the crows on the rooftops. They counted the crows in the trees. They counted the crows near the river banks, but still they were not sure about the number. All the men counted the crows, but no one was sure of their number. The king thought it was the right time to ask Birbal. The king sent for Birbal and the matter was told. Birbal laughed and answered, "It is very simple. There are 200 crows in the city."
King, but people told that there are 240. Birbal, that's right. Some crows have come to visit the city. King, but I counted 165. Birbal, you are correct, Majesty. Some crows have gone to visit their friends. Akbar, you are a very clever man ಅಂತ ಹೇಳ್ತಾನೆ. King Akbar gave Birbal a bag of gold for the answer. Work in pairs. Match the following words in the boxes with their meanings. Flock ಅಂದ್ರೆ ಏನು? Group of birds. Very big ಅಂದ್ರೆ huge. Intelligent ಅಂದ್ರೆ clever, ಚತುರ. A title of respect used when speaking to king or queen. Majesty. Certain ಅಂದ್ರೆ sure. Choose the correct answer. Akbar and Birbal were walking in the palace garden. The king's men gave different answers. Birbal's answer was Birbal's answer was a clever answer. Practice writing. Task 1. Can you imagine the Pandava brothers sharing their experience after coming back to life? Write a conversation ಅಂತ ಇದೆ. Talk about their experience to each other. You can pick out and use such lines from the story which will make the conversation natural and interesting. You can begin with something like this. ಇದೊಂದು ಸೆಲ್ಫ್ ಅಸೆಸ್ಮೆಂಟ್ ಇದೆ. ಇಲ್ಲಿ ನೀವು ಈ ಕಥೆ ಆದಮೇಲೆ ಮುಂದೆ ಈ ಎಲ್ಲ ಗೆಳೆಯರು ಹೇಗೆ ಅವರ ಮಾತಾಡ್ಬೋದು, ಸಹೋದರರು ಹೇಗೆ ಒಬ್ಬರಿಗೊಬ್ರು ಮಾತಾಡಿದರು ಅನ್ನೋದನ್ನ ನೀವು ಯೋಚನೆ ಮಾಡಿ ಬರಿಬೇಕಾಗತ್ತೆ. ಒಂದು 2 ನಿಮಿಷ ಪಾಸ್ ಮಾಡಿ ಯೋಚನೆಯನ್ನ ಮಾಡಿ. ಹೀಗೆ ನೀವು ಈ ಪ್ರಶ್ನೆಗಳನ್ನ ಉತ್ತರ ಬರಿಬೇಕು. ಇಲ್ಲಿ ಕಾನ್ವರ್ಸೇಷನ್ ಅಂದ್ರೆ ಅವರ ನಡುವೆ ಆದ ಸಂಭಾಷಣೆಯನ್ನ ಬರಿಬೇಕಾಗುತ್ತೆ. ಇದೇ ತರ ಮುಂದೆ ಒಂದಿಷ್ಟು ಪ್ರಶ್ನೆಗಳಿದಾವೆ. ಇವುಗಳನ್ನ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೇನೆ. ಅಲ್ಲಿವರೆಗೂ ಸಿ ಯು. ಇನ್ನ ಎಷ್ಟೊಂದು ಪ್ರಶ್ನೆಗಳಿದಾವೆ. ವಿಡಿಯೋ ತುಂಬಾನೇ ದೊಡ್ಡದಾಗ್ತಾ ಇದೆ. ಅದಕ್ಕೆ ನಿಮ್ಮ ಇಂಟ್ರೆಸ್ಟ್ನ ಹಿಡಿದಿಟ್ಕೊಳ್ಳೋಕಂತ ಈ ಒಂದು ವಿಡಿಯೋವನ್ನ ನಾನು ಪಾರ್ಟ್ ಆಗಿ ಮಾಡ್ತಾ ಇದ್ದೇನೆ. ತುಂಬಾ ದೊಡ್ಡ ಪಾಠ ಇದು. ಸರಿನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.